ಪರಿಹಾರ ಯಾವ ರೀತಿ ಇದೆ ಎಂಬುದರ ಬಗ್ಗೆ ತಿಳಿಯುವ ಮುಂಚೆ ನಾವು ಅದರ ಮಾನಸಿಕ ಸಮಸ್ಯೆ, ಅದರ ಲಕ್ಷಣಗಳೇನು, ಅದರ ಕಾರಣಗಳೇ ಎಂಬುದರ ಬಗ್ಗೆ ನಮಗೆ ಗೊತ್ತಿರಬೇಕು ಮೊದಲು, ಹೌದಲ್ವಾ? ಲಕ್ಷಣಗಳೇ ನಮಗೆ ಗೊತ್ತಿರಲ್ಲ, ಕಾರಣ ಗೊತ್ತಿಲ್ಲ ಅಂದರೆ ಅದಕ್ಕೆ ಪರಿಹಾರ ಯಾವಾಗ ಗೊತ್ತಾಗ್ತದೆ ನಮಗೆ. ಹಾಗಾಗಿ ನಮಗೆ ಮೊದಲನೇದಾಗಿ ಮಾನಸಿಕ ಒತ್ತಡಕ್ಕೆ ಕೆಲವು ಲಕ್ಷಣಗಳು ಇರ್ತವೆ. ಆ ಸಿಂಟಮ್ಸ್ ಇದ್ದರೆ ನೀವು ಒತ್ತಡದಲ್ಲಿ ಇದ್ದೀರಾ ಅಂತಂದು ನಿಮ್ಗೆ ಗೊತ್ತಾಗ್ತದೆ. ಭಾಳಷ್ಟು ಜನರು ಎಲ್ಲರೂ ಒತ್ತಡದಲ್ಲಿ ಇದ್ದೇವೆ, ಆದರೆ ನಾವು ಒತ್ತಡದಲ್ಲಿ ಇದೀವೋ ಇಲ್ಲವೋ ಎಂಬುದನ್ನು ನಿಮ್ಗೆ ಗೊತ್ತಾಗಲ್ಲ. ನಾನು ಹೇಳುವಂಥ ಇವತ್ತು ಲಕ್ಷಣಗಳು ನಿಮ್ಗೆ ಏನಾದರೂ ಕಂಡು ಬಂದರೆ ನಿಮ್ಗೇನಿದೆ ಅಂತ ಅದರ ಅರ್ಥ ಒತ್ತಡ ಇದೆ ಅಂತ ಅದರ ಅರ್ಥ. ಹಾಗಾಗಿ ಒತ್ತಡವು ನಿಮ್ಮ ಜೀವನದ ಎಲ್ಲ ರಂಗದ ಮೇಲೆ ಪ್ರಭಾವ ಬೀರ್ತದೆ, ಜೀವನ ಶೈಲಿ ಮೇಲೆ ಪ್ರಭಾವ ಬೀರ್ತದೆ. ದೈಹಿಕವಾಗಿ ಆಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಎಲ್ಲ ರಂಗದಲ್ಲೂ ಕೂಡ ಈ ಒತ್ತಡ ನಿಮ್ಮ ಮೇಲೆ ಪ್ರಭಾವ ಬೀರ್ತದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಭಾವನಾತ್ಮಕವಾಗಿ ನಾವು ನೋಡುವುದಾದರೆ ಏನಾಗ್ತದೆ ಅಂದರೆ, ಮೊದಲನೇದಾಗಿ ಖಿನ್ನತೆ. ವಿದ್ಯಾರ್ಥಿಗಳಲ್ಲಿ ಖಿನ್ನತೆ ಅಥವಾ ನಿರಂತರ ದುಃಖ ಇದ್ದರೆ, ಯಾವ ವಿದ್ಯಾರ್ಥಿಗೆ ಖಿನ್ನತೆಗೆ ಒಳಗಾಗಿರ್ತಾನೆ ಅಥವಾ ನಿರಂತರ ದುಃಖ ಇದ್ದರೆ ಅದ್ರ ಯಾವ ಲಕ್ಷಣ ಆದರೂ ಒತ್ತಡದ ಲಕ್ಷಣ ಅಂತ ನಾವು ತಿಳ್ಕೋಬೇಕು. ಯಾಕೆ ನಿರಂತರ ದುಃಖ ವ್ಯಕ್ತಪಡಿಸ್ತಾ ಇದ್ದೇನೆ ಈಗಿನ ವಿದ್ಯಾರ್ಥಿಗಳು? ನಾನು ಕುಂಟೋಜಿ ಒಂದು ಗ್ರಾಮಕ್ಕೆ ಒಂದು 2 ತಿಂಗಳ ಕೆಳಗೆ ಒಂದು ಪ್ರವಾಸ ಹೋಗಿದ್ದೆ ಸರ್. ನಾನು ಇದು ಪ್ರೆಸೆಂಟ್ ನಡೆದಿರತಕ್ಕಂಥ ವಿಷಯ. ಆ ಒಂದು ವಿದ್ಯಾರ್ಥಿ ತುಂಬ ಓದೋದ್ರಲ್ಲಿ ಚೆನ್ನಾಗಿದ್ದ, ಅದೇನೋ ಗೊತ್ತಿಲ್ಲ, ಅವನು ಒಂದು ಖಿನ್ನತೆಗೆ ಒಳಗಾಗಿದ್ದ ಅಂತ ನಮ್ಗೆ ಆಮೇಲೆ ಗೊತ್ತಾಯ್ತು. ತುಂಬ ಖಿನ್ನತೆಗೆ ಒಳಗಾದಾಗ